ಈಗ ಅವನದು ಇತಿಹಾಸ ತೆಗೆದಿಟ್ಟೀನಿ, ಹಾಗೆ ಬಿಟ್ಟಿಲ್ಲ. ಹಾಕ್ತಾರೆ, ರಗಡ್ ಹಾಕ್ತಾರೆ. ಹಾಯ್ ಅನ್ನಲ್ಲ, ಮೆಟ್ಟೆಲ್ಲಿ ಹೊಡಿತೀನಿ ಹಾಯ್. ನಾನು ನೋಡ್ಕೊಂಡು ಅವ್ರು ಬ್ಲಾಕೇ ಮಾಡಿಬಿಡ್ತೀನಿ. ಇದ್ರಾಗ ರೀ ವಾಟ್ಸಪ್ ಏನು ಪ್ರೊಫೈಲ್ ಫೋಟೋ ಬರ್ತೈತಲ್ಲ, ಹಾಯ್ ಎತ್ತೋದು ಬರ್ತಲ್ಲ, ಬಾಯ್ ಎತ್ತೀನಿ, ಬ್ಲಾಕ್ ಮಾಡ್ತೀನಿ. ನೋಡ್ರಿ, ರಗಡ್ ಇರ್ತಾವ ಅವ್ರು, ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸ್. ಅವಾಗ ಇದನ್ನು ಕೇಳಿದ್ರಲ್ಲ, ಸಿನಿಮಾ ನಟಿಯವರು ಇದನ್ನು ಏನದು ಡ್ರಗ್ ಕೇಸ್ ಆಯಿತು. ಈಗ ಈ ಎಲ್ಲ ಹೊರಗೆ ಬಂದ್ರಲ್ಲ ಅವರು. ಅಲ್ಲಿ ಒಬ್ಬ IPS ಅಧಿಕಾರಿ ಹೋಗ್ತಿದ್ದವ್ರು ಹೀರೋಯಿನ್ಗಳ ಮನೆಗೆ ರೇಡ್ ಆಗ್ತಿದ್ದ. ಮೊದಲೇ ಕೆಲಸ ಏನು ಮಾಡ್ತಿದ್ದು ಗೊತ್ತೈತೇನು? BJP ಒಬ್ಬ ಹಾಯ್ ಹಲೋ ನಾಯಕನ ಡಿಲೀಟ್ ಮಾಡ್ತಿದ್ದವೆಲ್ಲ IPS ಅಧಿಕಾರಿ. ರಾಗಿಣಿದು ಎಲ್ಲಿ ಹೋಯ್ತು ಕೇಸ್ ಹೇಳ್ರಿ. ಇವತ್ತು ಡ್ರಗ್ ಏನಾದರೂ ಕರ್ನಾಟಕದಲ್ಲಿ ಡ್ರಗ್ ತಗೋರು ಹೋಗಿಬಿಟ್ಟಾರ ಅಥವಾ ಡ್ರಗ್ ಸಿಗಲಾಗೈತು? ಐತಿ, ಕಾಲೇಜಿನಾಗ ಸಿಗಲಾಕತ್ತೈತಿ, ಎಲ್ಲ ಕಡೆ ಡ್ರಗ್ ಮಾಫಿಯಾ ಐತಿ. ಅವತ್ತು ರಾಗಿಣಿದು ಇನ್ನೊಬ್ಬರು ಯಾರು ನಟೀರಿ ಸಂಜನಾ, ಈಗೆಲ್ಲ ಅದಾವ್ರಿ ಅವು. ಈಗ ಯಾಕೆ ಅವು ಎಲ್ಲ ಇದು ಅದು ಅವನಿಗೆ IPS ಅಧಿಕಾರಿಗೆ ಅಧಿಕಾರ ಕೊಟ್ಟಿದ್ದ. ತನ್ನ ಏನದಾವಲ್ಲ ಹಾಯ್ ಹಲೋ ಕಮ್ ನೈಟ್ ಅಂದಿದ್ದು ಎಲ್ಲ ಡಿಲೀಟ್ ಮಾಡ್ದ. ಕಮ್ ನೈಟ್ ಸೋ ಆ್ಯಂಡ್ ಸೋ ಹೋಟೆಲ್ ಅಂತ ಹೇಳಿ ಏನಿದ್ದು ಅಲ್ಲ ಎಲ್ಲ ಡಿಲೀಟ್ ಮಾಡ್ದ. ಯಾಕಂದ್ರೆ IPS ಅವನಿಗೆ ಅವನ ಚೇಲಾಗಿ ಕೆಲಸ ಮಾಡ್ದವ. ಅದಕ್ಕೆ ರಾಜಕಾರಣದಾಗ ಇಂಥವೆಲ್ಲ ಹಲ್ಕ ಕೆಲಸ ಮಾಡ್ಬೇಕು. ಮೌಲ್ಯಗಳ ಇಟ್ಕೊಂಡು ಯಾರ್ಯಾರು ವೈಯಕ್ತಿಕ ಅವ್ರ ಜೀವನದಾಗ ಕೈ ಹಾಕ್ಬಾರ್ದು. ನೀವು ರಾಜಕೀಯವಾಗಿ ಸೋಲ್ಸ್ರಿ, ರಾಜಕೀಯವಾಗಿ ಎದ್ರ ಬದ್ರ ಮಾಡಿರಿ, ಬಿಟ್ಟು ಇಂಥದ್ದು ಪಾಪ ರಾಜಣ್ಣ ಇನ್ನು ಒಬ್ಬ ಒಳ್ಳೆಯ ಸರ್ಕಾರ ಮಂತ್ರಿ ಕೆಲಸ ನೋಡ್ರಿ, ಕೆಲಸ ನೋಡೋದೈತೆ ಅಷ್ಟೇ. ಈಗ ಚೀಟಿ ಯಾರು ಕಳಿಸೋದು ಕೇಳ್ತಾರೆ ನನಗೆ. ಹಾಂ, ಚೀಟಿದು ಯಾರು ಕೇಳಿದ್ರು ಇವನು ಏಜೆಂಟ್ ಒಬ್ಬ ಕೇಳ್ದೆ ನನಗೆ, ತನಿಖೆ ಆಗ್ಬೇಕತ್ತ. ಚೀಟಿ ನಾನು ವಿಜೇಂದ್ರನ ಕಳ್ಸ್ಯಾನಂದ್ರೆ ಏನತ್ತಾನವ ನಾತೀನಿ. ಚೀಟಿ ವಿಜೇಂದ್ರ ಕಳ್ಸ್ಯಾನಪ್ಪ ಏನಂತೇಳಿ, ದಯವಿಟ್ಟು ನನ್ನ ಹಗರಣಗಳನ್ನು ಪ್ರಸ್ತಾಪ ಮಾಡಬೇಡಿ ಅಥವಾ ವಿನಂತಿ ಅಂತ ಕಳ್ಸ್ಯಾನ ಅಂತ ಹೇಳ್ತೀನಿ. ಅದಕ್ಕೆ ಏನತ್ತಾನ, ಚೀಟಿ ಒಳಗೆ ಏನು ಬರ್ದಾರನು ಇವನು ಗುರ್ತೈತೆ. ಅದಕ್ಕೆ ಹೇಳ್ತೀನಿ, ಅವತ್ತೇನೋ ಅದನ್ನು ನಾವು ಅಂಥ ಒಂದು ಒಳ್ಳೆಯ ಇಶ್ಯೂ ಕೊಟ್ಟಿದ್ದೆ BJPಗೆ. ಅಶೋಕ ವಿಜೇಂದ್ರ ಬಂದು ಹೇಳ್ತಾನೆ ಅಶೋಕಿಗೆ, ಅಲ್ಲೇ ಅದು ಏನೋ ತೆಗಿಬೇಡಪ್ಪ, ಹನಿ ಟ್ರ್ಯಾಪದ್ದು ಇದು ತೆಗಿಬೇಡ ಅಂತ ಹೇಳಿ ಹೋಗ್ತಾನೆ. ಅಲ್ಲಿ ಬಂದು ನನ್ನ ಚೀಟಿದು ಚರ್ಚೆ ಮಾಡೋದಲ್ಲ ವಿಜೇಂದ್ರ, ನೀ ಅಶೋಕಿಗೆ ಯಾಕೆ ಹೇಳಿದೆ? ಈಗ ಅಶೋಕ್ ನಾಳೆ ನೀವು ಕೇಳ್ರಿ, ಇಲ್ಲ ಹಾಗೇನು ಹೇಳಿಲ್ಲ ಅಂತ ಹೇಳ್ತಾರೆ. ಪಾಪ ಅವನು ವಿರೋಧ ಪಕ್ಷ ಉಳಿಬೇಕಾಗಿತ್ತಲ್ಲ. ನನಗೇನು ಯಾರ್ದೇನು ಈಗ ಮುಡ್ಲಾಜೆ ಇಲ್ಲ, ನನಗೇನು ಫುಲ್ ಬೆನ್ ಪಗಾರ ಫುಲ್ ಅಥಾರಿಟಿ ಐತಿ. ಅಮಿತ್ ಶಾ ಅವ್ರು ನೋಡ್ರಿ, ಇವ್ರು ಏನು ಮಾಡಿದ್ರು, ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಅವಾಗ ಅಮಿತ್ ಶಾ ಅವ್ರು ಏನು ಹೇಳಿದ್ರು, ಇಷ್ಟು ದಿವಸ ಯಾಕೆ ಮಾಡಲಿಲ್ಲಪ್ಪ? ನೀವು ಮುಖ್ಯಮಂತ್ರಿ 2 ಸಲ ಆಗ್ಯಾರ ಯಡಿಯೂರಪ್ಪ, 2 ಸಲ ಆಗ್ಯಾರ, 4 ಸಲ ಆಗ್ಯಾರಿಲ್ರಿ. ಅವಾಗ ಯಾಕೆ OBC ಕಳಿಸಲಿಲ್ಲ? ಮೊದಲೇ ಸಲ ಮುಖ್ಯಮಂತ್ರಿ ಆದ ಮೊದಲೇ ಕ್ಯಾಬಿನೆಟ್ನ ಮಾಡ್ಬೋದಾಗಿತ್ತಲ್ಲ. ವೀರಶೈವಲಿಂಗ ಅಂದ್ರೆ ನೀವು ಮಾಡಿದ ಭ್ರಷ್ಟಾಚಾರ ಕೆಲಸದ ಸಲಾಗಿ ಇದನ್ನು ಉಪಯೋಗ ಮಾಡ್ಕೋತೀರಿ ಅಂತ ಕೇಳಿದ್ರು ಅವರು ಅಮಿತ್ ಶಾ. ಅಮಿತ್ ಶಾ ಲಿಂಗಾಯತ ವಿರೋಧಿ ಅಲ್ಲ, ಇದೇ ಪುಣ್ಯಾತ್ಮನ ಲಿಂಗಾಯತ ವಿರೋಧಿ. ನೀವು ಮುಖ್ಯಮಂತ್ರಿ, ಈಗ ನಾಳೆ ನಾ ಮುಖ್ಯಮಂತ್ರಿ ಅದ ತಿಳ್ಕೊರಿ, ಜನರ ಆಶೀರ್ವಾದ ಇದ್ರೆ ಹಾಕ್ತೀನಿ. ನೀವು ಭಾಳ ಏನೋ ಜೋಕರ್ನಂಗೆ ಮಾತಾಡೋದ ಯತ್ನಾಳ ತಂದು ನಾ ಆದೆ ಅಂದ್ರೆ ಮೊದಲೇದ್ದು ಮುಸ್ಲಿಂ ರಿಸರ್ವೇಷನ್ ತೆಗೆದೋಗಿದ್ದೇನೆ, ಹಿಂದೂಗಳ ಮ್ಯಾಗಿನ ಕೇಸ್ ತೆಗೆದೋಗಿದ್ದೇನೆ. ಹಾಂ ಹಾಂ, ಆ ಕಮಿಟ್ಮೆಂಟ್ ಅವ್ರದ್ದು ಇದ್ದಿದ್ದಿಲ್ಲ. ಕಮಿಟ್ಮೆಂಟ್ ಇವೊಂದು ಯಡಿಯೂರಪ್ಪದಿತ್ತು ನೋಡ್ರಿ. ಯಡಿಯೂರಪ್ಪನ ಆಶೀರ್ವಾದ ತಳಗೆ ಮುಖ್ಯಮಂತ್ರಿ ಆದರು ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ. ಇವರು 3 ಮಂದಿ ಯಾರು ಆಶೀರ್ವಾದ? ಒಂದು ತಿರುಪತಿಯಲ್ಲಿ ಒಂದು ಒಪ್ಪಂದ ಆಯಿತು. ಬಸವರಾಜ ಬೊಮ್ಮಾಯಿ MOU ಆಯಿತು, ಮೆಂಬರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್.
ಅದಕ್ಕೇನತ್ತಾರೆ ತಿರುಪತಿಯ ಸಂಧಾನ ತರ ಅಲ್ಲೊಂದಾಗಿತ್ತು ಎಂದಕ್ಕೆ ಸಿಮ್ಲಾ ಒಪ್ಪಂದತ್ತಾಗಿತ್ತು ತಮ್ಮ ಅಲ್ಲಿ ಇದ್ರಾಗ ಹರಿಯಾಣದಾಗ ಒಂದಾಗಿತ್ತು ಯಾವುದೋ ಒಂದು ಒಪ್ಪಂದ. ಹಂಗೆ ತಿರುಪತಿಯ ಒಪ್ಪಂದ ಆತೊಂದಾಗಿತ್ತು. ಏನಪ್ಪ ಅಂದ್ರೆ ಬೊಮ್ಮಾಯಿ ಮಿಸ್ಟರ್ ಬೊಮ್ಮಾಯಿ ನಾನು ಮುಖ್ಯಮಂತ್ರಿ ಮಾಡೀನಿ, ಅದಕ್ಕೆ ನೀನು ಯಾವುದೇ ಪರಿಸ್ಥಿತಿಲಿ ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಕೊಡಬಾರ್ದು, ಅದರ ಪಂಚಮಸಾಲರಿಗೆ ಕೊಡಬಾರ್ದು ಅಂತೇಳಿ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಯತ್ನಾಳ್ ಯಾವುದೇ ಕಾಲದಲ್ಲಿ ಮಂತ್ರಿ ಮಾಡಬಾರ್ದು. ಪಾಯಿಂಟ್ ನಂಬರ್ 3, ನೀನು ಮುಖ್ಯಮಂತ್ರಿ ಇಳಿಯುವಾಗ ನನ್ನ ಅತ್ಯಂತ ಪ್ರೀತಿಯ ಕೊನೆಯ ಮಗನ ಮುಖ್ಯಮಂತ್ರಿ ಮಾಡಿ ಹೋಗಬೇಕು. ಈ 3 ಒಪ್ಪಂದ ಎಲ್ಲದು ಶಿಮ್ಲಾ ಒಪ್ಪಂದದಂತೆ ತಿರುಪತಿಯಲ್ಲಿ ಆದವು. ಅದಕ್ಕೆ ಈ ಬೊಮ್ಮಾಯಿ ಬಲ್ಲಿಯೂ ನಾ ಮಂತ್ರಿ ಕೇಳಿಲ್ಲ, ಯಡಿಯೂರಪ್ಪಗೆ ನಾ ಮಂತ್ರಿ ಕೇಳಿಲ್ಲ, ನನ್ನ ಸಮಾಜಕ್ಕೆ ಮೀಸಲಾತಿ ಕೇಳೀನಿ. ನನಗೆ ಬೊಮ್ಮಾಯಿ ಭಾಳ ನನಗೂ ಗೌಡ್ರ ಈ ಕಡೆ ಬರ್ರಿ ಒಳಗೆ ಕರ್ಕೊಂಡು ಹೋಗ್ತಿದ್ರು ರೂಮ್ನಾಗ. ಅಮಿತ್ ಶಾ ಜೋಡೆ ಮಾತಾಡೀನಿ, ನಿಮ್ಮ ಮಂತ್ರಿ ಮಾಡ್ತೀನಿ, ಸ್ವಲ್ಪ ದಿವ್ಸ ತೆಡ್ರಿ. ನಾಳೆ ಬೊಮ್ಮಾಯಿರ ಈ ನಾಟಕ ಕಂಪ್ನಿ ಬೇಡ, ಈ ನಾಟಕ ಕಂಪ್ನಿ ಬೇಡ, ನಮ್ಮ ಸಮುದಾಯಗಳಿಗೆ ಮೀಸಲಾತಿ ಕೊಡ್ರತ್ ಕೇಳೀನಿ. ಬೊಮ್ಮಾಯಿಗೆ ಬಂದ್ರೆ ಕೇಳ್ರಿ ನೀವು, ಯತ್ನಾಳ್ ಎಂದರೆ ಮಂತ್ರಿ ಮಾಡತ್ ನಾನು ಬಲ್ಲಿ ಬಂದಾನ ಅಂಥೇಳಿ. ಬೊಮ್ಮಾಯಿ ಹೇಳಿದ್ರೆ ರಾಜಕೀಯ ನಾನು ನಿವೃತ್ತಿ ಆಗ್ತೀನಿ. ಆ ಯಡಿಯೂರಪ್ಪನ ಬಲ್ಲಿ ಹೋಗಲಿಲ್ಲ. ಯಡಿಯೂರಪ್ಪಗೆ ದಿಲ್ಲಿ ಒಳಗೆ ಹೇಳಿದ್ದೆ, ನಾ ಸರ್ಕಾರಿ 17 ಮಂದಿ MLAಗಳು ಏನು ಹೊಡಿತಾರತ್ತು ಗುರ್ತದಾಗ ನಮ್ಮನ್ನೆಲ್ಲ ದಿಲ್ಲಿಗೆ ಕರ್ಕೊಂಡು ಹೋಗಿದ್ರಿ. ಅವಾಗ ಯಡಿಯೂರಪ್ಪ ನಾನು ವೀರಣ್ಣ ಎಚ್ಚರಿಕೆ ಮಾಡಿ ಸುರಪುರ ರಾಜುಗೌಡ ಹೇಳಿದ್ವಿ, ನಮ್ಮ ನೀರಾವರಿ ರೊಕ್ಕ ಕೊಡು, ಉತ್ತರ ಕರ್ನಾಟಕ ಹೆಚ್ಚು ಆದ್ಯತೆ ಕೊಡು, ನನಗೆ ಮಂತ್ರಿ ಬೇಡ ಅಂತೇಳೀನಿ. ಇದು ದೇವ್ರ ಸಾಕ್ಷಿಯಾಗಿ ನಾನು ಹೇಳ್ತೀನಿ. ನಾವು ಎಂದೂ ಆ ಮಂತ್ರಿ ಆಸೆ ಮಾಡಿಲ್ಲ ರೀ. ಮತ್ತು ಅಮಿತ್ ಶಾ ಅವರು ಲಿಂಗಾಯತ ವಿರೋಧ ತಾವು ತಪ್ಪು ಇದನ್ನು ಹಾಕ್ಬೇಡ್ರಿ. ಯಾಕಂದ್ರೆ ಪ್ರಿಡಿಕ್ಷನ್ ಇದು ಹಾಕೋದ್ರಿಂದ ನೋಡ್ರಿ ನಿಮ್ಮ ವಿರುದ್ಧ ಮಾತಾಡೋಣಂತವ ಅವ್ರ ಮಗ, ಪೂಜ್ಯ ತಂದೆಯ ಕಿರಿಯ ಮಗ. ಹೌದು, ಬ್ಲ್ಯಾಕ್ ಮೇಲ್ ಅಂತ ನಾ ಹೇಳಿಲ್ಲ. ಹೊರಗೆ ಹಾಕ್ತೀನಿ ಅಂದ್ರೆ ಎದಕ್ಕೆ ಹೇಳಿದ್ರು, ನೀಟ್ ದಿವಸ ಯಾಕೆ ಮಾಡಲಿಲ್ಲ ಆತ? ನಿಂದು ಕುರ್ಚಿ ಸಲುವಾಗಿ ಲಿಂಗಾಯತರನ್ನ ಉಪಯೋಗ ಮಾಡ್ಕೊಳಕತ್ತೀನಿ ಮಿಸ್ಟರ್ ಯಡಿಯೂರಪ್ಪ. ನೀ 4 ಸಲ ಮುಖ್ಯಮಂತ್ರಿ, ಇದು 4ನೇ ಸಲ ಆಗಿ, ಮೊದಲೇ ಸಲನೇ ನೀ ಯಾಕೆ ಮಾಡಲಿಲ್ಲ? ನಾವೆಲ್ಲಿ ವಿರೋಧ ಮಾಡಿದ್ವಿ ನಿನಗೂ? ಅವಾಗ ಈಗ ನೀ ಇದನ್ನು ದುರುಪಯೋಗ ಮಾಡ್ಕೋತಾ ಇದ್ದೀಯ. ನೀನು ಒಳ್ಳೆಯವಿದ್ದೆ ಅಂದ್ರೆ ನಾವು ನಿನ್ನ ಮುಖ್ಯಮಂತ್ರಿ ತೆಗಿತಿದ್ದಿಲ್ಲ. ನೀನು ಸಾಕಷ್ಟು ಹಗರಣ ಮಾಡಿದ, ನಿನ್ನ ಮಗ ಕ್ರಿಮಿನಲ್ ಕೇಸ್ ಮಾಡಬೇಕಾಗ್ತದೆ. ಇಂಥ ಹಲ್ಕ ಕೆಲಸ ಮಾಡಿ ಮತ್ತೆ ಲಿಂಗಾಯತರನ್ನ ಉಪಯೋಗ ಮಾಡಬೇಡ ಅಂತ ಹೇಳ್ಯಾರ.